ಪ್ರಿನ್ಸಿಪಲ್ ಮೀಟ್ ಕಾರ್ಯಕ್ರಮವನ್ನು ಮಾಡ್ತೀವಿ. ನೆಕ್ಸ್ಟ್ ನಾಳೆ ಹುಬ್ಬಳ್ಳಿಯಲ್ಲಿದೆ, ಅದಾದ ಬಳಿಕ ದಾವಣಗೆರೆ, ಮೈಸೂರು, ನೆಕ್ಸ್ಟ್ ತುಮಕೂರು ಇದೆ. ಸೊ ಇದಕ್ಕೆ ಮುಂಚೆ ಬಳ್ಳಾರಿ ಮತ್ತೆ ರಾಯಚೂರಲ್ಲಿ ಮಾಡಿದ್ವಿ. ಸುಳ್ಳು ಮತ್ತು ಸತ್ಯ, ನಾವು ಸತ್ಯವನ್ನ ಆಯ್ಕೆ ಮಾಡ್ಕೊಂತೀವಿ. ಸೊ ವಸ್ತುನಿಷ್ಠ ವರದಿಯನ್ನು ನಾವು ಮಾಡ್ತೀವಿ. ಸೊ ಜನರ ಭಾವನೆಗಳಿಗೆ ನಾವು ಬೆಲೆ ಕೊಡ್ತೀವಿ. ಮೊದಲಿಗೆ ಐಕಾನ್ ಅವಾರ್ಡ್ಸ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ನಾನು ಕನ್ನಡಿಗ ಅಂತ ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಉದ್ಯಮವನ್ನ ಕಟ್ಟಿ ನಮ್ಮ ಕನ್ನಡಿಗರಿಗೆ ಕೆಲಸವನ್ನ ಕೊಡ್ತಕ್ಕಂತ ಒಂದು ಸಾಧನೆ ಮಾಡತಕ್ಕಂಥವ್ರಿಗೆ ನಾನು ಕನ್ನಡಿಗ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದಾದ ಬಳಿಕ ಕೆಂಪೇಗೌಡ ಅವಾರ್ಡ್ ಅಂತ, ಅಂದ್ರೆ ಕೆಂಪೇಗೌಡ ಅಂದ್ರೆ ನಗರ, ಅಂದ್ರೆ ಯಾವ್ಯಾವ ನಗರದಲ್ಲಿ ಯಾವ್ಯಾವ ನಗರ ಅಭಿವೃದ್ಧಿಗೆ ಕೆಲಸ ಮಾಡ್ತಕ್ಕಂಥ ಆ ಒಂದು ಕೆಲಸಕ್ಕೆ ಶ್ರಮಿಸ್ತಕ್ಕಂಥ ನಾಯಕರನ್ನ ಗುರುತಿಸ್ಬಿಟ್ಟು ನಾವು ಕೆಂಪೇಗೌಡ ಅವಾರ್ಡ್ ಅನ್ನು ನಾವು ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದ್ರ ಜೊತೆಗೆ ಟೀಮ್ ಅವಾರ್ಡ್ ಅಂತ ನಾವು ಮಾಡಿದ್ವಿ. ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಾವು ಒಂದು ಅವಾರ್ಡ್ ಅನ್ನು ಕೊಡ್ತಕ್ಕಂಥ ಪ್ರಶಸ್ತಿ ಸಮಾರಂಭವನ್ನು ನಾವು ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್ ತಾವೇನು ಪ್ರಿನ್ಸಿಪಲ್ ಮೀಟ್ ಮಾಡ್ತಾ ಇದ್ದೀರಿ, ಇದರ ಜೊತೆಗೆ ಪ್ರಿನ್ಸಿಪಲ್ ವಿತ್ ಅವರು ಏನು ಉಪನ್ಯಾಸಕರು ಇರ್ತಾರಲ್ಲ ಪಿಯುಸಿದು, ಅವರನ್ನೆಲ್ಲ ಸೇರಿಸಿದ್ರೆ ಇನ್ನೂ ಉತ್ತಮ ಆಗ್ತಿದೆ ಅಂತಕ್ಕಂಥದ್ದು. ಯಾಕಂದ್ರೆ ಪ್ರಿನ್ಸಿಪಲ್ ಒಬ್ಬರೇ ಪಾಠವನ್ನ ಮಾಡುವುದಿಲ್ಲ ವಿದ್ಯಾರ್ಥಿಗಳಿಗೆ, ಅವ್ರ ಜೊತೆ ಉಪನ್ಯಾಸಕರು ಕೂಡ ಪಾಠವನ್ನ ಮಾಡ್ತಾರೆ. ಅವರು ಕೂಡ ಬಂದಿದ್ರೆ ಕಾರ್ಯಕ್ರಮಕ್ಕೆ ಶೋಭೆನೂ ಆಗ್ತದೆ, ಹೆಚ್ಚು ಮಾಹಿತಿ ಹೋಗ್ತದೆ. ಅವರೆಲ್ಲ ವಿದ್ಯಾರ್ಥಿಗಳಿಗೆ ತಾವೇನು ಯಾವ ಉದ್ದೇಶವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಆ ಉದ್ದೇಶವನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿ ನ್ಯೂಸ್ನವರು ಈ ಕಾರ್ಯಕ್ರಮಗಳನ್ನು ಈ ತರ ಮಾಡ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನ ನಾನು ಹೊಂದಿದ್ದೆ. ಈಗಾಗಲೇ ಬಹಳಷ್ಟು ಹೇಳಿದ್ರು ರುದ್ರೇಶ್ ಸರ್ ಅವರು ಮತ್ತೆ ಶಿವಯ್ಯ ಸ್ವಾಮಿ ಅವರು ಬಹಳಷ್ಟು ವಿಷಯಗಳನ್ನ ಗ್ಯಾರಂಟಿ ನ್ಯೂಸ್ ಬಗ್ಗೆ 9 ತಿಂಗಳ ಮಗು ಅಂತ ಹೇಳಿದ್ರು. ಎಷ್ಟೇ ಇರಲಿ ಮಗು ಅಂತ ಹೇಳಿದ್ರು, ಎಷ್ಟೇ ಇರಲಿ ಅದು ಅವಧಿಯಲ್ಲಿ ಕಡಿಮೆ ಇರ್ಬೋದು, ಮತ್ತೆ ಸರ್ವಿಸ್ ಕೊಡೋದ್ರಲ್ಲಿ ಮುಂದಿದ್ರೆ ನೋಡಿ, ಎಷ್ಟೇ ದೊಡ್ಡವನಿದ್ರು ಕೂಡ ಜ್ಞಾನ ಇಲ್ಲ ಅಂತಂದ್ರೆ ಅವನಿಂದ ಸರ್ವಿಸ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸತ್ಯವಾದ ಜ್ಞಾನ ಇರಬೇಕು, ಮತ್ತೆ ಶಕ್ತಿ ಇರಬೇಕು, ಧೈರ್ಯ ಇರಬೇಕು, ಅಂದಾಗ ಮಾತ್ರ ಅವನಿಂದ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಬಹಳ ವಯಸ್ಸಿನವರು ಅದರ ಅಂತೇಳಿ ಅವ್ರಿಂದ ಕೆಲಸ ಆಗಲ್ಲ, ಸಣ್ಣ ಮಗುವಿನಿಂದಲೂ ಕೂಡ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ತಾವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ ತಾವು ಹೇಳಿದ್ರಿ, ತುಂಬಾ ಒಳ್ಳೆಯದು. ಒಂದು ಮಾತನ್ನ ಮೊದಲನೇದಾಗಿ ಪ್ರಿನ್ಸಿಪಲ್ ಅವರಿಗೆ ಅವರನ್ನ ಕುರಿತು ಮಾತಾಡೋದಕ್ಕಿಂತ ಮೊದಲು ನಾನು ಏನು ಹೇಳ್ಬೇಕಂತ ಇದ್ದೀನಿ ಅಂದ್ರೆ, ಯಾವುದೇ ನ್ಯೂಸ್ನವರು ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಪ್ರದರ್ಶನ ಮಾಡಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ಸತ್ಯಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ. ಸತ್ಯ ಯಾವಾಗಲೂ ನಶಿಸಿ ಹೋಗಲ್ಲ, ಅದು ಅಮರವಾಗಿರ್ತಕ್ಕಂಥದ್ದು. ಸುಳ್ಳು, ಕೆಲವೊಂದು ಸುಳ್ಳು 1 ನಿಮಿಷ ಇರ್ಬೋದು, ಕೆಲವೊಂದು ಸುಳ್ಳು 1 ಗಂಟೆ ಇರ್ಬೋದು, ಕೆಲವೊಂದು ಸುಳ್ಳು 1 ದಿನ, 1 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 100 ವರ್ಷ ಇರ್ಬೋದು ಕೆಲವೊಂದು ಸುಳ್ಳುಗಳು. ಆದ್ರೆ 100 ವರ್ಷದ ನಂತರ ಮತ್ತೆ ಸತ್ಯವೇ ಆಗ್ತದ, ಸುಳ್ಳು ಸುಳ್ಳೇ ಆಗ್ತದ. ಅದಕ್ಕಾಗಿ ನ್ಯೂಸ್ನವರು ಏನ್ ಮಾಡ್ಬೇಕಂದ್ರೆ ಸತ್ಯವನ್ನೇ ನುಡಿಬೇಕು, ಸತ್ಯವನ್ನೇ ಪ್ರದರ್ಶನ ಮಾಡಬೇಕು. ಅದಕ್ಕಾಗಿ ಎಲ್ಲೋ ಏನೋ ಒಂದು ಘಟನೆ ಆಗಿದೆ ಅಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೀಗ್ ಮಾಡಿದಾರ ಅಂತೇಳಿ ಯಾರು ಹೇಳಿದ್ದನ್ನ ಕೇಳಿ ಅದನ್ನೇ ನಾವು ನ್ಯೂಸ್ ನಲ್ಲಿ ಹಾಕಿದ್ರೆ, ನ್ಯೂಸ್ ನಲ್ಲಿ ಬಿಟ್ಟಿದ್ರೆ ಅದು ಕೆಲವು ಕ್ಷಣಗಳಲ್ಲಿ ಹೀಗಲ್ಲ ಸುಳ್ಳು ಹೀಗಿತ್ತಂತೆ, ಈ ನ್ಯೂಸ್ನವರು ಸುಳ್ಳೇ ಹೇಳಿದ್ರು ಅಂತಕ್ಕಂಥದ್ದನ್ನ ಆಗ್ತದೆ. ಅದಕ್ಕೆ ಹಿಂದಕ್ಕೆ ಕಥೆ ಹೇಳ್ತಿದಾರಲ್ಲ, ಏನು ಅಂದ್ರೆ ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕಣ್ಣಿಗೆ ನೋಡಿದ್ದು ಸುಳ್ಳಾಗಬಹುದು. ಮತ್ತೆ ಸತ್ಯ ಏನಂತ ಪ್ರಮಾಣಿಸಿ ನೋಡಿದಾಗ ಮಾತ್ರ ಅದು ಗೊತ್ತಾಗ್ತದ. ಸ್ವಲ್ಪ ನಿಧಾನವಾಗಿ ಯೋಚಿಸಿ ನೋಡ್ಬೇಕು, ಅಂದಾಗ ಮಾತ್ರ ಸತ್ಯದ ಅರಿವು ಆಗ್ತದ. ಆನಂತರ ನಾವು ಪ್ರಚಾರ ಮಾಡಿದಾಗ ಆ ಸತ್ಯ ಎಂದಿಗೂ ನಾಶವಾಗುವುದಿಲ್ಲ. ಆ ಜನರಿಗೆ ಏನಂತಂದ್ರೆ ಏನಾದ್ರೂ ಅಂದ್ರೂ ಕೂಡ ತಡವಾಗಿ ಹೇಳಿದ್ರು ಕೂಡ ಸತ್ಯವಾದಂತ ಮಾತನ್ನೇ ಹೇಳ್ತಾ ಇದ್ದಾರೆ ಅಂತ ಜನರಲ್ಲಿ ಭಾವನೆ ಬರ್ತದೆ.
ಹೀಗಾಗಿ ನಾವು ಸತ್ಯ ಹೇಳೋದ್ರ ಮುಖಾಂತರ ನಾವು ಜನರಿಗೆ ನಾವು ನಮ್ಮ ಒಂದು ನ್ಯೂಸ್ ಅನ್ನ ಕೊಡೋದ್ರ ಮುಖಾಂತರ ಜನರ ಭಾವನೆಗಳನ್ನು ಗೆಲ್ಲಬೇಕಾಗಿದೆ. ಯಾಕಂದ್ರೆ ಜನರಿಗೆ ಏನ್ ಬೇಕಾಗಿದೆ ಅಂದ್ರೆ ಸುಮ್ಮನೆ ಗಾಳಿ ಸುದ್ದಿ ಬೇಕಾಗಿಲ್ಲ, ಜನರಿಗೆ ಸತ್ಯವಾದಂತಹ ಒಂದು ವಿಷಯವನ್ನ ಬೇಕಾಗಿದೆ. ಅದನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನ ನ್ಯೂಸ್ ಚಾನಲ್ ಅವರು ಮಾಡ್ತಾರೆ. ಗ್ಯಾರಂಟಿ ನ್ಯೂಸ್ಗಳು ಹೀಗೆ ಸತ್ಯವನ್ನೇ ನುಡಿತೀನಿ, ಸತ್ಯವನ್ನೇ ಹೇಳ್ತೀನಿ, ಸತ್ಯವನ್ನೇ ಪ್ರಚಾರ ಮಾಡ್ತೀವಿ ಅಂತಕ್ಕಂಥ ಗ್ಯಾರಂಟಿ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗೆ.